ಅಕ್ಕನ ಮನೆ ಗೃಹಪ್ರವೇಶ ಎಲ್ಲ ಆದಮೇಲೆ ನಮ್ಮ ರಿಲೇಟಿವ್ ಇನ್ನೊಬ್ಬರು ಮಧು ಅಣ್ಣ ಅಂತ ಅವರು ಕೂಡ ಒಂದು ಹೊಳೆನರಸೀಪುರದಲ್ಲಿ ಭಜನೆ ಮನೆ ಪೂಜೆ ಮತ್ತು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂಜೆನ ಇಟ್ಕೊಂಡಿದ್ರು. ಭಜನೆ ಮನೆ ಪೂಜೆಗಾಗಲಿ ನರಸಿಂಹಸ್ವಾಮಿ ದೇವಸ್ಥಾನದ ಪೂಜೆಗಾಗಲಿ ನಾವು ಹೋಗಿರಲಿಲ್ಲ. ಯಾಕಂದರೆ ನನ್ನ ಮಗಳಿಗೆ ಸ್ಕೂಲ್ ಇದ್ದಿದ್ದರಿಂದ ನಾವು ಲೇಟಾಗಿ ಸಂಜೆ ಹೋದ್ವಿ. ಬೆಳಿಗ್ಗೆ ದೇವಸ್ಥಾನದಲ್ಲೆಲ್ಲ ಪೂಜೆ ಆದಮೇಲೆ ರಾತ್ರಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಗಳೆಲ್ಲ ಇತ್ತು. ಅದಕ್ಕೂ ಕೂಡ ನಾವು ಲೇಟಾಗಿ ಹೋದ್ವಿ. ಹಾಡು ಹೇಳಕ್ಕೆ ಬರೋರೆಲ್ಲ ಹಾಡು ಹೇಳಿದ್ರು. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಗೇಮ್ಸ್ಗಳನ್ನ ಇಟ್ಕೊಂಡಿದ್ರು. ಬಟ್ ನಾವು ಹೋಗೋಷ್ಟೊತ್ತಿಗೆ ಗೇಮ್ಸ್ಗಳೆಲ್ಲ ಆಲ್ಮೋಸ್ಟ್ ಮುಗ್ದೋಗ್ಬಿಟ್ಟಿತ್ತು. ಒಂದು 2-3 ಗೇಮ್ಸ್ ಮಾತ್ರ ನಮಗೆ ಆಟ ಆಡೋಕ್ಕೆ ಸಿಕ್ತು ಅಷ್ಟೇ. ಎಲ್ಲ ಪ್ರೋಗ್ರಾಮು ಮುಗಿದ್ಮೇಲೆ ಲಾಸ್ಟಲ್ಲಿ ಊಟದ ವ್ಯವಸ್ಥೆ ಕೂಡ ಇತ್ತು. ಊಟ ಎಲ್ಲ ಆದಮೇಲೆ ಡ್ಯಾನ್ಸ್ ಮಾಡೋರಿದ್ರೆ ಮಾಡ್ಬೋದಿತ್ತು. ತುಂಬ ಲೇಟಾಗಿರೋದ್ರಿಂದ ಯಾರೂ ಡ್ಯಾನ್ಸ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಎಲ್ಲ ನಿದ್ದೆ ಮೂಡಲ್ಲಿದ್ದರು ಟಯರ್ಡ್ ಆಗಿರೋದ್ರಿಂದ. ಆದರೆ ಎಷ್ಟೇ ಟಯರ್ಡ್ ಆಗಿದ್ರು ಮಕ್ಳಿಗೆ ಮಾತ್ರ ಟಯರ್ಡ್ ಇರಲ್ಲ. ಹಾಗಾಗಿ ಮಕ್ಳುಗಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಮಕ್ಳಿಗೆ ಬೇಜಾರಾಗಬಾರ್ದು ಅಂತ ದೊಡ್ಡವ್ರು ಕೂಡ ಒಂದು 3-4 ಜನ ಸೇರಿಕೊಂಡು ಸಿಂಪಲಾಗಿ ಸ್ಟೆಪ್ ಆಗ್ತಾಯಿದ್ರು. ಇಲ್ಲಿ ಮಕ್ಳು ಆಟ ಆಡಿರೋದಾಗಲಿ ನಾನು ಆಟ ಆಡಿರೋದಾಗಲಿ ಯಾವುದೇ ರೀತಿ ವಿಡಿಯೋ ಸಿಕ್ಕಿಲ್ಲ ನನಗೆ. ಯಾಕಂದರೆ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಪಾಪು ಅವತ್ತು ಸುಮ್ಮನೆ ಇತ್ತು, ಎಲ್ಲರ ಹತ್ರನೂ ಹೋಗ್ತಾ ಇದ್ದಿದ್ದರಿಂದ ನಾನು ಆ ಗೇಮ್ಸ್ಗಳನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ದೆ. ಹಾಗಾಗಿ ನಾನು ಯಾವುದೇ ರೀತಿ ವಿಡಿಯೋನ ಮಾಡ್ಕೊಳ್ಳಿಲ್ಲ. ಹಿಂದಿನ ದಿನ ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಡೇಗೆ ಆಳೂರಮ್ಮ ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆ ಎಲ್ಲ ಇಟ್ಕೊಂಡಿದ್ರು. ಜೊತೆಗೆ ನಾನ್ ವೆಜ್ ಊಟ ಕೂಡ ಇಟ್ಕೊಂಡಿದ್ರು. ಪೂಜೆ ಮತ್ತು ಅಭಿಷೇಕ ಎಲ್ಲ ಬೆಳಿಗ್ಗೆನೆ ಇಟ್ಕೊಂಡಿದ್ದರಿಂದ ನಾನು ಪಾಪು ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಪೂಜೆಗೆಲ್ಲ ಅಟೆಂಡ್ ಆಗಲಿಲ್ಲ. ಈ ಅಭಿಷೇಕದ ವಿಡಿಯೋ ಕೂಡ ನಾನು ಮಾಡಿರೋದಲ್ಲ, ಅಲ್ಲಿ ಹೋದಂಥ ರಿಲೇಟಿವ್ಸ್ ಮಾಡ್ಕೊಂಬಂದಿರೋದನ್ನು ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ. ಅಭಿಷೇಕ ಎಲ್ಲ ಆದಮೇಲೆ ಫೈನಲ್ ಆಗಿ ಆ ತಾಯಿಗೆ ಈ ಥರ ಅಲಂಕಾರ ಮಾಡಿದ್ದಾರೆ. ಇದು ನಮ್ಮ ಅಮ್ಮನ ಮನೆ ಗೃಹಪ್ರವೇಶದ್ದು ಹಾಲುಕ್ಸವಾಗ ವಿಡಿಯೋ ಮಾಡಿರೋದು. ಬೇರೆ ಏನು ನನ್ನ ಕೈಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಪೂಜೆ ಟೈಮಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಹಾಲುಕ್ಸ ಟೈಮಿಗೆ ಬರಲೇಬೇಕು ಅಂತ ಅಂದಿದ್ದರಿಂದ ಸಡನ್ನಾಗಿ ಹೋದೆ. ಆಮೇಲೆ ಪಾಪುಗೆ ತಿಂಡಿ ತಿನ್ಸೋಣ ಅಂತ ಅಂದ್ಬಿಟ್ಟು ಹೋದೆ. ಅವ್ನು ಮಲ್ಕೊಂಬಿಟ್ಟ. ಹಾಗಾಗಿ ಯಾವುದೇ ರೀತಿ ವಿಡಿಯೋಸ್ ಕೂಡ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ನಾನು ವಾಪಸ್ ಹೋಗೋಷ್ಟೊತ್ತಿಗೆ ಪೂಜೆನೇ ಮುಗ್ದೋಗ್ಬಿಟ್ಟಿತ್ತು. ಇದು ಹೇಮಗಿರಿಲಿ ನಮ್ಮ ತಂದೆಯವ್ರ ಮನೆ ಪೂಜೆ ಇಟ್ಕೊಂಡಿರ್ತಾರೆ 2 ವರ್ಷಕ್ಕೊಂದ್ಸಲ. ಜೊತೆಗೆ ಊಟ ಕೂಡ ಇರುತ್ತೆ ಮಧ್ಯಾಹ್ನ. ಫಸ್ಟಿಗೆ ಗಂಗೆಗೆ ಪೂಜೆ ಮಾಡ್ತಾರೆ. ಅದನ್ನ ಯಾರು ಮೇ ಬಿ ವಿಡಿಯೋ ಮಾಡಿಲ್ಲ, ಹಾಗಾಗಿ ಜಸ್ಟ್ ಫೋಟೋ ಅಷ್ಟೇ ನನಗೆ ಸಿಕ್ಕಿದ್ದು. ಅದಾದ್ಮೇಲೆ ಬೆಟ್ಟದ ಮೇಲಿರೋ ದೇವ್ರಿಗೆ ಹೋಗಿ ಪೂಜೆಯನ್ನ ಮಾಡಿಸ್ಕೊಂಡು ಬರ್ತಾರೆ. ನಾನು ಪಾಪುಗೆ ಮುಡಿ ಕೊಡೋ ತನಕ ಬೆಟ್ಟ ಹತ್ತಂಗಿಲ್ಲ ಅಂತ ಅಂದ್ಬಿಟ್ಟು ನಾನು ಬೆಟ್ಟದ ಮೇಲೆ ಹೋಗ್ಲಿಲ್ಲ. ಇಲ್ಲಿ ಸುಮಾರು ಕಡೆ ಈ ತರ ಮಂಟಪಗಳಿರುತ್ತೆ. ಆ ಪ್ರತಿ ಮಂಟಪಕ್ಕೂ ಉತ್ಸವ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮುಂಚೆಯಿಂದ ಯಾರು ಇದನ್ನ ನಡೆಸ್ಕೊಂಡು ಬಂದಿರ್ತಾರೆ ಅವರು ಪೂಜೆನ ಮಾಡಿಸಿ ಅನ್ನದಾನ ಮಾಡೋದಿದ್ರೆ ಮಾಡ್ತಾರೆ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಮಗು ಇರೋದ್ರಿಂದ ಯಾವುದೇ ಫಂಕ್ಷನ್ಗೆ ಹೋಗ್ಬೇಕಾದ್ರೂ ಲೇಟಾಗೆ ಹೋಗೋದಾಗ್ಬಿಟ್ಟಿದೆ ನನ್ಗಂತೂ. ಪಾಪು ಎದ್ದಾಗ ಪಾಪು ಕೆಲಸ, ಪಾಪು ಮಲಗಿದ್ದಾಗ ಮನೆ ಕೆಲಸ, ಇದೆಲ್ಲ ಮಾಡ್ಕೊಂಡು ಮುಗಿಸಿ ಹೋಗೋಷ್ಟೊತ್ತಿಗೆ ಯಾವ ಫಂಕ್ಷನ್ನು ಸರಿಯಾಗಿ ಅಟೆಂಡೇ ಮಾಡೋಕ್ಕಾಗ್ತಾ ಇಲ್ಲ ನನಗಂತೂ. ಸೊ ಅದನ್ನೆಲ್ಲ ಮುಗಿಸಿ ಹೋಗೋಷ್ಟೊತ್ತಿಗೆ ಎಲ್ಲ ಫಂಕ್ಷನ್ನು ಆಲ್ಮೋಸ್ಟ್ ಮುಗ್ದೋಗ್ಬಿಟ್ಟಿರುತ್ತೆ. ಹಾಗಾಗಿ ಯಾವುದೇ ರೀತಿ ವಿಡಿಯೋನ ನಾನು ಮಾಡ್ಕೊತಾ ಇಲ್ಲ. ದೇವರು ಬಂದು ಹೋಗೋ ತನಕ ಊಟ ಏನು ಕೊಡಲ್ಲ. ದೇವರು ಬಂದೋಗಿ ಪೂಜೆ ಎಲ್ಲ ಆದಮೇಲೆ ಊಟ ಕುತ್ಕೊತಾರೆ. ಊಟ ಎಲ್ಲ ಮುಗಿದ್ಮೇಲೆ ಒಂದು ರೌಂಡ್ ನನ್ನ ಮಗಳು ಜಾತ್ರೆಗೆ ಹೋಗ್ಬರೋಣ ಅಂತೇಳಿ ತುಂಬ ಹಠ ಮಾಡಿದ್ಲು ಅಂತ ಹೇಳ್ಬಿಟ್ಟು ಜಾತ್ರೆಗೆ ಒಂದು ರೌಂಡ್ ಕರ್ಕೊಂಡು ಹೋದ್ವಿ. ಈ ಸಣ್ಣ ಮಕ್ಕಳನ್ನ ಎತ್ಕೊಂಡು ಜಾತ್ರೆನೂ ನೋಡೋಕ್ಕಾಗಲ್ಲ, ಎತ್ಕೊಂಡು ತಿರ್ಗೋಕ್ಕಾಗಲ್ಲ. ಎತ್ಕೊಂಡು ಮಕ್ಳಿಗೂ ಸ್ಟ್ರೈನ್ ಆದಂಗೆ ಆಗುತ್ತೆ. ನಮಗೂ ಫ್ರೀಯಾಗಿ ಏನು ನೋಡೋಕ್ಕೂ ಆಗಲ್ಲ. ಸೊ ಹಾಗಾಗಿ ಏನು ನೋಡೋದು ಬೇಡ ಅಂತ ಹೇಳ್ಬಿಟ್ಟು ವಾಪಸ್ಸು ಏನು ತಗೊಳ್ದೇನೆ ಹೊರಟ್ವಿ.
ಹೇಮಗಿರಿದು ಫಂಕ್ಷನ್ ಎಲ್ಲ ಮುಗ್ದಾದ್ಮೇಲೆ ನಮ್ಮ ಅಜ್ಜಿದು ಕಾರ್ಯ ಇತ್ತು, ಹಾಗಾಗಿ ನೆಂಟರೆಲ್ಲ ಹಾಗೆ ಉಳ್ಕೊಂಡಿದ್ರು. ಎಲ್ಲರೂ ಸೇರ್ಕೊಂಡು ಒಂದೊಂದು ಕೆಲಸ ಮಾಡ್ಕೊತಾ ಇದ್ರು. ದೊಡ್ಡಪ್ಪ, ಚಿಕ್ಕಪ್ಪ, ಅಣ್ಣ ಪ್ರತಿಯೊಬ್ಬರು ಒಂದೊಂದು ಕೆಲಸನ ಮಾಡ್ತಾಯಿದ್ರು. ಬಟ್ ನಾನಂತೂ ಈ ಸಲ ಏನೂ ಮಾಡಲಿಲ್ಲ, ಮಗು ಇರೋದ್ರಿಂದ ಮಗು ನೋಡ್ಕೊಳ್ಳೋದೇ ಆಗ್ತಾಯಿತ್ತು ನನಗೆ. ಅಜ್ಜಿ ಕಾರ್ಯದಲ್ಲಿ ಎಲ್ಲ ವೆರೈಟಿ ಫುಡ್ಗಳನ್ನ ಮಾಡಿದ್ರು. ಎಲ್ಲ ತಿನ್ನೋ ಅಷ್ಟೊತ್ತಿಗೆ ಊಟನೇ ತಿನ್ನೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಸೈಡ್ಸ್ ಎಲ್ಲ ಇತ್ತು. ಎಲ್ಲ ವೆರೈಟೀಸು ತುಂಬಾ ಚೆನ್ನಾಗಿತ್ತು. ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಸ್ವಲ್ಪ ಹೊತ್ತು ಹೊರಗಡೆ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹೊರಗಡೆ ಬಂದು ನಿಂತಿದ್ರು. ಅದಾದಮೇಲೆ ಏನೋ ಬಾಗಿಲಿಗೆ ನೀರು ಹಾಕ್ಬಿಟ್ಟು ಡೋರ್ನ ತಟ್ಬಿಟ್ಟು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾಯಿದ್ರು. ಬಾಗಿಲು ತಟ್ಟಬೇಕು, ಹೊರಗಡೆ ಬರ್ಬೋದಾ ಅಂತ ಕೇಳ್ಬೇಕು ನೀವು. ಊಟ ಆಯ್ತಾ, ಬರ್ಬೋದಾ ಅಂತ. ಆಯ್ತು ಅಂತ ಹೇಳ್ತಾರೆ. ಹೋಗಿ ಪೂಜೆ ಎಲ್ಲ ಆಗಿ ಒಳಗಡೆ ಎಲ್ಲ ಹೋಗಿ ಆಮೇಲೆ ಕಾಗೆಗೆ ಊಟನ ತಗೊಂಡೋಗಿರ್ತಾರೆ. ಅದನ್ನು ನಾನು ವಿಡಿಯೋ ಮಾಡಲಿಲ್ಲ. ಅದಾದಮೇಲೆ ಎಲ್ಲರೂ ಕೂತ್ಕೊಂಡು ಊಟನ ಮಾಡಿದ್ರು. ಇದೆಲ್ಲ ವಿಡಿಯೋ ಒಂದು ಮೆಮೊರಿಯಾಗಿ ಇರಲಿ ಅಂತೇಳಿ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಾವು ಮೈಸೂರಿಗೆ ಕಾರ್ ಸರ್ವಿಸ್ಗೆ ಅಂತ ಹೋಗ್ತಾ ಇದ್ದು. KRS ಬ್ಯಾಕ್ ವಾಟರ್ ಹತ್ರ ರೋಡ್ ಇದೆಯಲ್ಲ, ಅಲ್ಲಿ ಹೋಗ್ತಾ ಇದ್ದು. ನೇಚರ್ ತುಂಬ ಚೆನ್ನಾಗಿತ್ತು ಅಂತೇಳಿ ಒಂದು ವಿಡಿಯೋ ಮಾಡಿಕೊಂಡೆ. ಇಲ್ಲಿಂದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದು ಕೂಡ ಕಾಣಿಸುತ್ತೆ. ಆ್ಯಕ್ಚುಲಿ ಇದನ್ನೇ ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನಾನು ಎಲ್ಲೂ ಜಾಸ್ತಿ ವಿಡಿಯೋಸ್ಗಳನ್ನೇ ಮಾಡಲಿಲ್ಲ. ಹಾಗಾಗಿ ತುಂಬಾ ಚಿಕ್ಕದ ವಿಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋಗೆನೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಇತ್ತೀಚೆಗೆ ಫೋಟೋ ಶೂಟ್ ಕೂಡ ಎಲ್ಲ ಮಾಡ್ತಾರೆ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಬ್ಯಾಕ್ ಗ್ರೌಂಡ್. ನಾವು ಒಂದೆರಡು ಫೋಟೋ ತಕ್ಕೊಳ್ಳೋಣ ಅಂತ ಅನ್ಕೊಂಡ್ವಿ, ಬಟ್ ಚಿಕ್ಕ ಪಾಪು ಇರೋದ್ರಿಂದ ಅಲ್ಲೆಲ್ಲ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಹೋಗ್ಲಿಲ್ಲ. ಕಾರ್ನ ಸರ್ವಿಸಿಗೆ ಬಿಟ್ಟು ತಿಂಡಿ ತಿನ್ಕೊಂಡು ಮಾಲ್ ಆಫ್ ಮೈಸೂರ್ಗೆ ಹೋದ್ವಿ. ಅಲ್ಲಿ ನನ್ನ ಮಗಳು ಆಟ ಆಡಬೇಕು ಅಂತ ಅಂದ್ಲು ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ. 500 ರೂಪೀಸ್ ಕಾರ್ಡಿಗೆ 5 to 6 ಗೇಮ್ ಏನೋ ಆಟ ಆಡ್ಬೋದು. ಆ ಗೇಮ್ ಎಲ್ಲ ಆಟ ಆಡಿ ಎಂಜಾಯ್ ಮಾಡಿದ್ಲು ನನ್ನ ಮಗಳು. ನೆಕ್ಸ್ಟ್ ಗೇಮಲ್ಲಿ ಟೆಡ್ಡಿ ಬೇರ್ ಮತ್ತು ಚಾಕ್ಲೇಟ್ಸ್ನ ಪಿಕ್ ಮಾಡೋ ಅಂತ ಗೇಮ್ ಆಗಿತ್ತು. ಒಂದ್ಸಲ ಟ್ರೈ ಮಾಡಿದ್ಲು, ಟೆಡ್ಡಿ ಬೇರು ಸಿಗ್ಲಿಲ್ಲ, ಚಾಕ್ಲೇಟು ಸಿಗ್ಲಿಲ್ಲ. ನಾನು ಮತ್ತೆ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಟ್ರೈ ಮಾಡಿದ್ಲು. ಬಟ್ ಮತ್ತೆ ಟ್ರೈ ಮಾಡಿದಾಗ್ಲೂ ಟೆಡ್ಡಿ ಬೇರು ಸಿಗ್ಲಿಲ್ಲ, ಚಾಕ್ಲೇಟು ಸಿಗ್ಲಿಲ್ಲ. ಇದೆರಡು ಗೇಮ್ ಆಡಾದ್ಮೇಲೆ ಕಾರ್ ರೇಸ್ ಆಡ್ತೀನಿ ಅಂತ ಅಂದ್ಲು ಅಂದ್ಬಿಟ್ಟು ಕಾರ್ ರೇಸ್ ಆಡ್ಸಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ. ಅಲ್ಲಿ ನೋಡಿದ್ರೆ ಅವಳು ಬರೀ ಫುಟ್ಪಾತ್ ಮೇಲೆ ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ಲು. ಅಲ್ಲಿ ಎಲ್ಲದಕ್ಕೂ ಡ್ಯಾಶ್ ಹೊಡ್ಕೊಂಡು ಹೋಗ್ತಾ ಇದ್ಲು. ಕಾರ್ನೇ ಪಲ್ಟಿನೂ ಓಡಿಸ್ತಾ ಇದ್ಲು. ಅವಳು ರೋಡಲ್ಲಿ ಓಡಿಸಿದಕ್ಕಿಂತ ಫುಟ್ಪಾತ್ ಮೇಲೆ ಓಡಿಸಿದ್ದೆ ಜಾಸ್ತಿ ಇತ್ತು. ನನ್ಗಂತೂ ಅವಳು ಕಾರ್ ಓಡ್ಸೋದ್ ನೋಡಿ ನಕ್ಕು ಸಾಕಾಗೋಯ್ತು. ನೆಕ್ಸ್ಟ್ ಬುಲ್ ರೈಡ್ ಒಂದ್ಸಲ ಆಟ ಆಡು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ. ಅವಳು 1-2-3 ನಿಮಿಷ ಬ್ಯಾಲೆನ್ಸ್ ಮಾಡಿದ್ಲು, ಬಟ್ ಆಗ್ಲಿಲ್ಲ. ಅದು ಎಷ್ಟೇ ಬ್ಯಾಲೆನ್ಸ್ ಮಾಡಿದ್ರು ಬಿದ್ದೇ ಹೋಗ್ತೀವಿ. ಇದು 3 ಚಾನ್ಸ್ ಇರುತ್ತೆ. 3 ಚಾನ್ಸಲ್ಲಿ ಫಸ್ಟ್ ಚಾನ್ಸಲ್ಲಿ 1-2-3 ನಿಮಿಷ ಬ್ಯಾಲೆನ್ಸ್ ಮಾಡಿದ್ಲು. ಅಲ್ಲಿ ಅಕ್ಕ ನೋಡಲ್ಲ, ಅಕ್ಕ ಇಲ್ಲ ಕದ. ಎರಡನೇ ಚಾನ್ಸಲ್ಲಿ ಕೂಡ 1-2 ನಿಮಿಷ ಬ್ಯಾಲೆನ್ಸ್ ಮಾಡಿದ್ಲು. ಬಟ್ 3ನೇ ಚಾನ್ಸಲ್ಲಿ 1 ನಿಮಿಷನೂ ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ ಅವಳಿಗೆ. ಕೈಯೆಲ್ಲ ಶೇಕ್ ಆಗ್ತಿತ್ತಂತೆ ಬ್ಯಾಲೆನ್ಸ್ ಮಾಡಿ. ಅದಷ್ಟು ಗೇಮ್ ಆಡಿಕೊಂಡು ಲಾಸ್ಟಲ್ಲಿ ಇನ್ನು ಒಂದೇ ಒಂದು ಗೇಮ್ ಉಳಿದಿತ್ತು. ಅದು ಬಾಸ್ಕೆಟ್ಬಾಲ್ ಆಡ್ತೀನಿ ಅಂತ ಅಂದ್ಲು ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ. ಅದು 60 ಸೆಕೆಂಡ್ಸ್ ಏನೋ ಟೈಮ್ ಕೊಟ್ಟಿರ್ತಾರೆ, ಬಟ್ ನಾವು ನೋಡಿರಲಿಲ್ಲ. ಒಂದ್ಸಲ ಹಾಕಿದ್ಲು, ಅವಳು ಸರಿಯಾಗಿ ಬ್ಯಾಲೆನ್ಸ್ ಮಾಡಿ ಹಾಕಿರಲಿಲ್ಲ. ನನ್ನ ಹಸ್ಬೆಂಡು ನೀಟಾಗಿ ಬ್ಯಾಲೆನ್ಸ್ ಮಾಡಿ ಹಾಕು ಅಂತ ಅಂತಿದ್ರು. ಇವಳು ಅದನ್ನೇ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ಲು ಸ್ವಲ್ಪ ಹೊತ್ತು. ಆಮೇಲೆ ಅವ್ರು ಬಂದು ಹೇಳಿದ್ರು ಟೈಮಿಂಗ್ಸ್ ಹೋಗ್ತಿದೆ, ಬೇಗ ಆಡು ಅಂತ ಅಂದ್ಬಿಟ್ಟು. ಆವಾಗ ಸ್ವಲ್ಪ ಒಂದು 7-8 ಸಲ ಏನೋ ಹಾಕಿದ್ಲು. ಇಲ್ಲೆಲ್ಲ ಆಟ ಆಡ್ಕೊಂಡು ಊಟ ಮಾಡಿಕೊಂಡು ಹೋಗೋಷ್ಟೊತ್ತಿಗೆ ಕಾರ್ ಸರ್ವಿಸ್ ಎಲ್ಲ ಆಗಿತ್ತು. ಅದಾದಮೇಲೆ ನಾವು ಮಂಡ್ಯದಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಅಲ್ಲಿ ಯಾವುದೇ ರೀತಿ ನಾನು ವಿಡಿಯೋ ಮಾಡಲಿಲ್ಲ. ಹೋಪ್ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.